ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅನನ್ಯ ಇನ್ಸ್ಪೈರಿಂಗ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ. ಈ ವಿಡಿಯೋ ಬಂದ್ಬಿಟ್ಟು ಮೆನ್ಸ್, ವಿಮೆನ್ಸ್, ಗರ್ಲ್ಸ್, ಬಾಯ್ಸ್ ಎಲ್ರಿಗೂ ಸಹ ಯೂಸ್ಫುಲ್ ಅಂತ ಹೇಳ್ಬೋದು. ಸೊ ಆ ಥರದ್ದು ಒಂದು ವಿಡಿಯೋಲಿ ಬಂದಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಈ ವಿಡಿಯೋ ಬಗ್ಗೆ ನನಗೆ ರಿಕ್ವೆಸ್ಟ್ ಬಂದಿತ್ತು, ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಬೇಕು ಅಂತ ಅನಿಸಿ ಮಾಡ್ತಾ ಇರೋದು. ಸೊ ಇಟ್ಸ್ ಅಬೌಟ್ ಹೇರ್. ಹಿಂಟ್ ಏನಂದರೆ ಹೇರ್ ಬಗ್ಗೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ರೆ ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಹಿಟ್ ಮಾಡಿ. ಸೊ ದಟ್ ನಮ್ಗೆ ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬಂದ್ಬಿಡುತ್ತೆ. ಆ ಥರ ಪ್ರಾಬ್ಲಮ್, ಸ್ಕಿನ್ ಹೇರ್ ಪ್ರಾಬ್ಲಮ್ ಇತ್ತು ಅಂತಂದರೆ ನೀವು ಅದನ್ನು ಆ ವಿಡಿಯೋಲಿ ಇರೋ ಪ್ರೊಸೀಜರ್ಸ್ನ ನೀವು ಯೂಸ್ ಮಾಡಿ ಬೆನಿಫಿಟ್ಸ್ನ ತೊಗೋಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತಪ್ಪದೇ ವಿಡಿಯೋನ ಫುಲ್ ನೋಡಿ, ಸ್ಕಿಪ್ ಮಾಡಬೇಡಿ. ಸೊ ಸ್ಕಿಪ್ ಮಾಡಿದ್ರೆ ನಿಮಗೆ ಇಲ್ಲಿ ಹೇಳೋ 3 ಟಿಪ್ಪು ಸಹ ನಿಮಗೆ ಗೊತ್ತಾಗಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ಎಲ್ಲರೂ ನೋಡ್ತೀರಾ, ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಇವತ್ತು ನಾನು ಮಾತಾಡಲಿಕ್ಕೆ ಬಂದಿರೋ ಟಾಪಿಕ್ ಬಂದ್ಬಿಟ್ಟು ಹೇರ್ ಬಗ್ಗೆ ಅಂತ ಹೇಳಿದೆ. ಹೇರ್ ಬಗ್ಗೆಲಿ ತುಂಬ ವೆರಿ ಯಂಗ್ ಏಜಿಗೆ ವೈಟ್ ಹೇರ್ ಆಗಿಬಿಡುತ್ತೆ. ಅಂದರೆ ಇವಾಗ ಒಂದು 16-17 ಏಜ್ ಆಗ್ತಿದ್ದಂಗೆ ಸಾಕು ವೈಟ್ ಹೇರ್ಸ್ ಬಂದ್ಬಿಡುತ್ತೆ. ಸೊ ಗಾಬರಿ ಆಗೋ ಚಾನ್ಸಸ್ಗಳಿರುತ್ತೆ. ಹಿಂಗೆ ಏನಕ್ಕೆ ವೈಟ್ ಹೇರ್ಸ್ ಬರ್ತಾ ಇದೆ ನನಗೆ, ಯಾಕೆ ನಾನು ಏನಾಯಿತು ಅನ್ನೋ ಥರ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ರೀಸನ್ಸ್ಗಳಿದೆ. ಏನು ರೀಸನ್ಸ್ ಅಂತ ಹೇಳ್ತೀನಿ. ಒಂದು ಬಂದ್ಬಿಟ್ಟು ವೈಟಮಿನ್ B12 ಡಿಫಿಷಿಯನ್ಸಿ ಏನಾದರೂ ಇತ್ತು ಅಂತಂದರೆ ನಿಮ್ಮ ಹೇರ್ ವೈಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಯಾವತ್ತೂ ವೈಟಮಿನ್ ಡಿಫಿಷಿಯನ್ಸಿ ಬರಬಾರ್ದು ಅಂತಂದರೆ ಬ್ಯಾಲೆನ್ಸ್ ಡಯಟ್ನ ಮೇಂಟೈನ್ ಮಾಡಬೇಕು. ಬ್ಯಾಲೆನ್ಸ್ ಡಯಟ್ನ ಮೇಂಟೈನ್ ಮಾಡಿಲ್ಲ ಅಂದರೆ ನಿಮ್ಮ ಹೇರು ಬ್ಲ್ಯಾಕ್ ಇರೋದು ವೈಟ್ ಆಗಲಿಕ್ಕೆ ಟರ್ನ್ ಆಗುತ್ತೆ. ಬ್ಯಾಲೆನ್ಸ್ ಡಯಟ್ ಅಂದರೆ ನಥಿಂಗ್ ಆ್ಯಕ್ಚುಲಿ ಈಚೆ ತಿನ್ನೋದನ್ನ ಬಿಟ್ಟು ಮನೇಲಿರೋ ಊಟ, ಸೊಪ್ಪು, ತರಕಾರಿ, ಹಣ್ಣುಗಳನ್ನ ತಿನ್ಕೊಂಡು ಬಂತು ಅಂತಂದರೆ ನಿಮಗೆ ಇದು ಒಂದೇ ಬೆನಿಫಿಟ್ ಅಲ್ಲ, ನಿಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಬಂದುಬಿಟ್ಟು ಸ್ಮೋಕಿಂಗ್ ಹ್ಯಾಬಿಟ್ಸ್ ಗೈಸ್. ಸ್ಮೋಕಿಂಗ್ ಹ್ಯಾಬಿಟ್ಸ್ ನಾನು ನೋಡಿದ್ದೀನಿ ತುಂಬ ವೆರಿ ಎಂಗೇಜ್ ಬಾಯ್ಸ್ ಅಂತೂ ತುಂಬ ವೆರಿ ಎಂಗೇಜಿಗೆ ಸ್ಮೋಕ್ ಮಾಡ್ತಾರೆ, ವಿಚ್ ಇಸ್ ನಾಟ್ ಅಟ್ ಆಲ್ ಹೆಲ್ತಿ ಆ್ಯಕ್ಚುಲಿ. ಡೋಂಟ್ ಡೂ ದಟ್. ಯಾರಾದರೂ ನೋಡ್ತಾ ಇದ್ದರೆ ಮಾಡಬೇಡಿ. ಬಿಕಾಸ್ ಅದು ನಿಮ್ಮ ಬಾಡಿಗೆ ಪ್ರಾಬ್ಲಮ್, ಎಂಟೈರ್ ಬಾಡಿಗೆ ಪ್ರಾಬ್ಲಮ್ಮು ಸ್ಮೋಕಿಂಗ್. ಡ್ರಿಂಕಿಂಗ್ ಇಸ್ ಫೈನ್, ಒಕೇಶನಲಿ ಡ್ರಿಂಕಿಂಗ್ ಇಸ್ ಫೈನ್, ಬಟ್ ಸ್ಮೋಕಿಂಗ್ ಇಸ್ ನಾಟ್ ಅಟ್ ಆಲ್ ಗುಡ್ ಗೈಸ್. ಅದನ್ನು ಮಾಡಬೇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನಿಮಗೆ ಜೆನೆಟಿಕ್, ತಂದೆ ತಾಯಿ ಅಥವಾ ಅಜ್ಜಿ ತಾತ ಯಾರಿಗಾದರೂ ಇತ್ತು ಅಂತಂದರೆ ನಿಮಗೆ ವೈಟ್ ಹೇರ್ ಬರಲಿಕ್ಕೆ ಅದು ಒಂದು ರೀಸನ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಕಲರ್ಗಳನ್ನ ಹಾಕೋತಾರೆ ಫುಲ್ ಸ್ಟೈಲಿಗೆ ಅಂತ ಅಂದ್ಬಿಟ್ಟು. ಯಾವ್ಯಾವುದೋ ಕಲರ್ ತಂದುಬಿಟ್ಟು ಡೈ ಹೊಡ್ಕೊಳ್ಳೋದು ಅಥವಾ ಸೆಲೂನ್ಗಳಿಗೆ ಹೋಗ್ಬಿಟ್ಟು ಹೇರ್ ಕಲರ್ನ ಚೇಂಜ್ ಮಾಡ್ಕೊಳ್ಳೋದು ಬೇಕು. ಐ ಅಗ್ರಿ, ಬಟ್ ಇಟ್ಸ್ ಆಲ್ಸೋ ಒನ್ ಆಫ್ ದ ರೀಸನ್ ಬಿಕಾಸ್ ಆಫ್ ದಟ್ ಕೆಮಿಕಲ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದು ಬಂದು ಏಜಿಂಗ್ ಆಯಿತು ಅಂತಂದರೆ ಏನೂ ಮಾಡಲಿಕ್ಕಾಗಲ್ಲ. ಏಜಿಂಗ್ ಆಯಿತು ಅಂತಂದರೆ ಅದರಲ್ಲೇನೂ ಇಲ್ಲ, ಪರವಾಗಿಲ್ಲ, ಅದು ಹಾಗೆ ನಡೆಯುತ್ತೆ ಏಜಿಂಗ್ ಆದಮೇಲೆ. ಬಿಕಾಸ್ ದಟ್ಸ್ ಒನ್ ಆಫ್ ದ ರೀಸನ್ ಅಂತ ಹೇಳ್ತೀನಿ. ಸೊ ದೀಸ್ ಆರ್ ದ ರೀಸನ್ಸ್ ನಮ್ಮ ಬ್ಲ್ಯಾಕ್ ಹೇರು ವೈಟ್ ಹೇರ್ಗೆ ಟರ್ನ್ ಆಗಲಿಕ್ಕೆ ಇದು ರೀಸನ್ಸ್ ಅಂತ ಹೇಳ್ಬೋದು. ಬಿಕಾಸ್ ನನಗೆ ಗೊತ್ತು, ಲೈಕ್ ಮೆನಿ ಹ್ಯಾವ್ ಫೇಸಿಂಗ್ ದ ಇಶ್ಯೂಸ್. ಏನೋ ಆಗಲೇ ಬಿಳಿ ಕೂದಲು ಬಂದಿದೆ, ಏನು ಮುದ್ಕ ಆಗ್ಬಿಟ್ಟಿನೋ ಅಂತ ರೇಗಿಸ್ತಾರೆ. ಇಟ್ ಮೈಟ್ ಬಿ ಜೋಕ್, ಅವರು ಜೋಕ್ಸ್ನ ಕ್ರ್ಯಾಕ್ ಮಾಡ್ಲಿಕ್ಕೆ ಹೇಳ್ಬೋದು. ಸಮ್ವೇರ್ ಸಮ್ ಹೌ ಇಟ್ ವಿಲ್ ಹರ್ಟ್. ಸೊ ದಟ್ಸ್ ವೈ ನಾನು ಈ ವಿಡಿಯೋ ಮಾಡಬೇಕು ಅಂತ ಯಾರೋ ನನಗೆ ಕೇಳಿದಾಗ ಈ ವಿಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಜೊತೆಗೆ ಬಂದಿರೋದು. ನಾನು ಸಿಂಪಲ್ ಆಗಿ 3 ಟಿಪ್ ಹೇಳ್ತೀನಿ. ಅದು ನೀವು ಮನೇಲಿ ವೇಸ್ಟ್ ಮಾಡೋ ಇಂಗ್ರೀಡಿಯೆಂಟ್, ಆ ಇಂಗ್ರೀಡಿಯೆಂಟ್ ಜೊತೆಗೆ 3 ಟಿಪ್ ಹೇಳ್ತೀನಿ. 1 ಟಿಪ್ಪು ನಾನು ನಾರ್ಮಲಾಗಿ ಹೇಳ್ತೀನಿ, ಅದು ಯು ಹ್ಯಾವ್ ಟು ಬೈ. ಇನ್ನು 2 ಟಿಪ್ಪು ನಾನು ಮನೇಲಿ ನೀವು ತೆಗೆದು ಎಸಿಬೇಕು. ಆ ಟಿಪ್ ಜೊತೆಗೆ ನಾನು ನಿಮಗೆ ಬಂದಿದ್ದೀನಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಅನಿಯನ್ ಗೊತ್ತಿರುತ್ತೆ, ಅಂದರೆ ಈರುಳ್ಳಿ ಏನಿದೆ ಅನಿಯನ್ ಅಂತ ಹೇಳ್ತಾರೆ. ಸೊ ಅನಿಯನ್ದು ಸಿಪ್ಪೆನ ನಾವು ಅಡಿಗೆಗೆ ಯೂಸ್ ಮಾಡ್ತೀವ? ನೋ ವೇ. ಸೊ ಆ ಅನಿಯನ್ ಸಿಪ್ಪೆನ ನೀವೇನು ಮಾಡಿ ಅಂದರೆ ಒಂದು ತವಾಗೆ ಅದು ಬ್ಲ್ಯಾಕ್ ಆಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕು. ಏನೂ ಇಲ್ಲ, ಅನಿಯನ್ ಸಿಪ್ಪೆ ತೊಗೊಳ್ಳಿ, ಒಂದು ತವಾಲಿ ಬ್ಲ್ಯಾಕ್ ಆಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ಬ್ಲ್ಯಾಕ್ ಆಗುತ್ತೆ, ಅದು ಒಂದು 10 ಮಿನಿಟ್ಸ್ ಆಗ್ತಿದ್ದಂಗೆ ನಿಮಗೆ ಬ್ಲ್ಯಾಕ್ ಆಗುತ್ತೆ, ಕಂಪ್ಲೀಟ್ಲಿ ಬ್ಲ್ಯಾಕ್ ಆಗುತ್ತೆ. ಅದನ್ನು ಗ್ರೈಂಡ್ ಮಾಡಿ, ಕೂಲ್ ಮಾಡಿಬಿಟ್ಟು ಅದನ್ನು ಗ್ರೈಂಡ್ ಮಾಡಿ, ಅದನ್ನು ಗ್ರೈಂಡ್ ಮಾಡಾದ್ಮೇಲೆ ಆ ಪೌಡ್ರಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆ, ನೀವು ಯಾವ್ದು ಯೂಸ್ ಮಾಡ್ತೀರಾ ಆ ಎಣ್ಣೆನ ಹಾಕಿ ಮಿಕ್ಸ್ ಮಾಡಿ ತಲೆಗೆ ಹಚ್ಚಿ. ನ್ಯಾಚುರಲ್ ಡೈ, ಓಕೆನಾ? ನ್ಯಾಚುರಲ್ ಡೈ ಆಗುತ್ತೆ. ಹಾಗೆ ಇವೆಂಚುಲಿ ನಿಮ್ಮ ಹೇರ್ ಬ್ಲ್ಯಾಕ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ, ಓಕೆನಾ? ಸೊ ಎಲ್ಲೇ ಹೋಗ್ಬಿಟ್ಟು ನೀವು ಯಾವುದೋ ಡೈ ಬರುತ್ತೆ ಅನ್ನೋದು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನ್ಯಾಚುರಲ್ ಡೈ ಮನೇಲಿ ತಯಾರಿಸ್ಬೋದು. ಇದು ಒಂದು ಟಿಪ್ಪು. ಇದೇ ಥರ ನ್ಯಾಚುರಲ್ ಡೈ ಇನ್ನೊಂದು ಯಾವುದು ಅಂತಂದರೆ ಎಲ್ರಿಗೂ ಅರಿಶಿನ ಗೊತ್ತಿರುತ್ತೆ, ಟರ್ಮರಿಕ್. ಆ ಟರ್ಮರಿಕ್ನು ಅಷ್ಟೇ ಒಂದು ಪ್ಯಾನ್ ತೊಗೊಳ್ಳಿ, ಇಷ್ಟು ಟರ್ಮರಿಕ್ನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಸಹ ಬ್ಲ್ಯಾಕ್ ಆಗುತ್ತೆ. ಅದನ್ನು ಕೂಲ್ ಆಗಲಿಕ್ಕೆ ಬಿಡಿ. ಕೂಲ್ ಆದಮೇಲೆ ಸೇಮ್ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಆ ಎಣ್ಣೆನ ಹಾಕ್ಬಿಟ್ಟು
ನಿಮ್ಮ ತಲೆಗೆ ಹಚ್ಕೊಳ್ಳಿ. ಅದು ಒಂದು ನ್ಯಾಚುರಲ್ ಡೈ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಹೇರ್ ಏನಿರುತ್ತೆ ಅದು ಬ್ಲ್ಯಾಕ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನನ್ನ ಹೇರ್ ಬಂದ್ಬಿಟ್ಟು ಇಟ್ ಈಸ್ ನಾಟ್ ಬ್ಲ್ಯಾಕ್ ಆ್ಯಕ್ಚುಲಿ. ನೀವು ಬಿಸಿಲಲ್ಲಿ ನೋಡಿದ್ರೆ ನಂದು ಬ್ರೌನಿಶ್ ಆಗಿ ಕಾಣುತ್ತೆ. ಸೊ ನಾನು ಹುಟ್ಟಿದಾಗ್ಲಿಂದನೂ ನನ್ನ ಹೇರ್ ಸ್ವಲ್ಪ ಬ್ರೌನ್ ಥರನೇ ಇರೋದು. ಸೊ ಮೇ ಬಿ ಇಲ್ಲಿ ನಿಮಗೆ ಕ್ಯಾಮ್ರಾ ಇಟ್ಸ್ ನಾಟ್ ಜಸ್ಟಿಸ್ ಇಟ್ಸ್ ನಾಟ್ ಗಿವಿಂಗ್ ಜಸ್ಟಿಸ್. ಬಟ್ ನನಗೆ ಹೊರಗಡೆ ಏನಾದ್ರು ಬಿಸಿಲಲ್ಲಿ ಇದ್ದೆ ಅಂತಂದರೆ ನನ್ನ ಹೇರ್ ನ್ಯಾಚುರಲ್ ಆಗಿ ಬ್ರೌನ್ ಆಗಿಬಿಡುತ್ತೆ. ಸೊ ನಂಗೆ ಯಾವುದು ಕಲರಿಂಗ್ ಅವಶ್ಯಕತೆ ಇರಲ್ಲ. ಹಾಗಂದ್ರೆ ತುಂಬ ಬ್ರೌನ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆ ಲಿಟಲ್. ಸೊ ಈ ಥರ ನ್ಯಾಚುರಲ್ ಆಗಿದ್ರೆ ನೋ ಪ್ರಾಬ್ಲಮ್, ಇಟ್ ವಿಲ್ ಆಲ್ಸೋ ಲುಕ್ ಗುಡ್. ಸೊ ತುಂಬ ಕೆಮಿಕಲ್ ಡೈಸ್ನೆಲ್ಲ ಯೂಸ್ ಮಾಡಬೇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದೇ ಥರ ನೀವು ಬೀಟ್ರೋಟ್ ಅದರಲ್ಲೆಲ್ಲ ನೀವು ಕಲರಿಂಗ್ ಮಾಡ್ಕೊಂಡು ತಲೆಗೆ ಹಚ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಬೇಕಾದರೆ ಹೇಳಿ ನ್ಯಾಚುರಲ್ ಡೈನ ಹೆಂಗೆ ಮಾಡೋದಂತ ನಾನು ಹೇಳ್ತೀನಿ, ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತೀನಿ. ಸೊ ಇದು ಆಯಿತು ಅಂತ ಅಂದರೆ 2 ಆಯಿತು. ಈಗ 3ನೇ ಟಿಪ್ಪು, ಇಟ್ಸ್ ವೆರಿ ನ್ಯಾಚುರಲ್. ಎಲ್ರಿಗೂ ಮೆಹಂದಿ ಪೌಡರ್ ಸಿಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ. ನಾನು ಡಿಸ್ಕ್ರಿಪ್ಷನ್ ಲಿಂಕ್ನ ಹಾಕ್ತೀನಿ ಅಮೆಝಾನ್ದು. ಅಲ್ಲಾದರೂ ಬೈ ಮಾಡಿ ಅಥವಾ ಹೊರಗಡೆ ಆದರೂ ಬೈ ಮಾಡಿ, ನಾನು ಒಳ್ಳೆ ಬ್ರ್ಯಾಂಡ್ದು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಸೊ ಮೆಹಂದಿ ಪೌಡರ್ನ ತೊಗೊಳ್ಳಿ. ಮೆಹಂದಿ ಪೌಡ್ರಿಗೆ ಸ್ವಲ್ಪ ಮೊಸರು, ಹಂಗೆ ಹಾಕೋಬೇಡಿ ಗೈಸ್, ಸ್ವಲ್ಪ ಮೊಸರು ಏನಾಗುತ್ತೆ ನಮ್ಮ ತಲೆ ತಂಪು ಸಹ ಮಾಡುತ್ತೆ. ಓಕೆನಾ? ಸೊ ಮೆಹಂದಿ ಪೌಡ್ರ್ ಬಂದ್ಬಿಟ್ಟು ನ್ಯಾಚುರಲ್ದು ನಾನು ಹುಡುಕಿ ಹಾಕ್ತೀನಿ ನಿಮಗೆ. ಮೆಹಂದಿ ಪೌಡ್ರಿಗೆ ಸ್ವಲ್ಪ ಮೊಸರು ಹಾಕೊಳ್ಳಿ, ಅದನ್ನು ಸೈಡಿಗೆ ಇಟ್ಕೊಳ್ಳಿ. ಇನ್ನೊಂದು ಬಂದ್ಬಿಟ್ಟು ನಿಮ್ಮ ಮನೇಲಿ ಎಲ್ಲರ ಮನೇಲೂ ಟೀ ಪೌಡರ್ ಇರುತ್ತೆ, ಕರೆಕ್ಟಾ? ಟೀ ಪೌಡರ್ನ ನೀವು ಟೀ ಮಾಡ್ಕೋತೀರಲ್ಲ, ಟೀ ಮಾಡಿಕೊಂಡು ಅದು ಕುದಿಸ್ತೀರಲ್ಲ, ಟೀನ ಕುದಿಸಿದಾಗ ಅದು ನೀರು ಬರುತ್ತಲ್ಲ ಡಿಕಾಕ್ಷನ್ ಥರ, ಆ ನೀರನ್ನ ತೊಗೊಂಡು ಕಲಿಸ್ಕೊಳ್ಳಿಕ್ಕೆ ಹೆಲ್ಪ್ ಮಾಡಿ. ಇಷ್ಟೇ, ಕಲಿಸ್ಕೊಳ್ಳಿಕ್ಕೆ ಹೆಲ್ಪ್ ಮಾಡಿ. ಅದನ್ನು ಮಿಕ್ಸ್ ಮಾಡಿ ನೀವು ತಲೆಗೆ ಹಚ್ಚಿದ್ರೆ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಹೇರ್ ಹೆಲ್ತಿ ಆಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್. ಇಷ್ಟು ಟಿಪ್ನ ನೀವು ಯೂಸ್ ಮಾಡಿದ್ರೆ ನಿಮ್ಮ ಹೇರು ಉದ್ರಲ್ಲ. ಸೊ ಡೈ ಹಾಕೋತಾರೆ, ಏನೇನೋ ಮೆಹಂದಿಗಳನ್ನ ಹಾಕೋತಾರೆ, ಕೆಮಿಕಲ್ ಹಾಕೋದ್ರಿಂದ ನಿಮ್ಮ ಹೇರ್ ಲಾಸ್ಗೂ ಅದೇ ಕೂಡ ಮೇನ್ ರೀಸನ್. ಆ್ಯಂಡ್ ಯು ಹ್ಯಾವ್ ಟು ಮೇಂಟೈನ್ ದ ಬ್ಯಾಲೆನ್ಸ್ ಡಯಟ್ ಗೈಸ್. ಬ್ಯಾಲೆನ್ಸ್ ಡಯಟ್ನ ಮೇಂಟೈನ್ ಮಾಡಿದ್ರೆ ನಿಮ್ಗೆ ಯಾವುದೇ ಥರ ಹೇರ್ ಸಮಸ್ಯೆ ಬರಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ 3 ಸ್ಟೆಪ್ಸ್ನ ನೀವು ರೆಗ್ಯುಲರ್ ಆಗಿ ವೀಕ್ಲಿ ಒನ್ಸ್ ಯೂಸ್ ಮಾಡಿದ್ರೆ ಇಟ್ಸ್ ಮೋರ್ ದೆನ್ ಎನಫ್. ಸೊ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗಿರುತ್ತೆ. ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವೇಟಿಂಗ್. ಆ್ಯಂಡ್ ಯಾವ ವಿಡಿಯೋ ಬೇಕಂತ ಕಾಮೆಂಟ್ ತಿಳಿಸ್ಕೊಡಿ ಆಯಿತಾ? ಸೊ ದಟ್ ಆ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಸೊ ಬೈ ಬಾಯ್.